ನಮಸ್ಕಾರ, ನಾನು ಡಾಕ್ಟರ್ ದೀಪಕ್. ನೀವು 100 ವರ್ಷದ ಮೇಲೆ ಬದುಕಬೇಕಾ? ಹಾಗಾದರೆ ಈ ಬ್ಲೂ ಝೋನ್ ರೀಜನ್ಸ್ ಅಥವಾ ಕಂಟ್ರೀಸ್ನ ಒಂದು ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ. ಹೌದು, ಪ್ರಪಂಚದಲ್ಲಿ ಕೆಲವು ರೀಜನ್ಸ್ನ ಅಥವಾ ಕಂಟ್ರೀಸ್ನ ಬ್ಲೂ ಝೋನ್ ರೀಜನ್ಸ್ ಅಂತ ಗುರುತಿಸಿದ್ದಾರೆ. ಏನಪ್ಪ ಇದರ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ 100 ವರ್ಷದ ಮೇಲೆ ಬದುಕೋದು ತುಂಬ ಸಾಮಾನ್ಯ. ಅಂದರೆ ತುಂಬ ಜನ ಇಲ್ಲಿ 100 ವರ್ಷದ ಮೇಲೆ ಬದುಕ್ತಾರೆ ಮತ್ತು ಇವರಲ್ಲಿ ಕ್ರಾನಿಕ್ ಡಿಸೀಸಸ್ ಕೂಡ ತುಂಬ ಕಡಿಮೆ. ಹಾಗಾದರೆ ಇದು ಯಾವ ರೀಜನ್ಸು ಇದು ಪ್ರಪಂಚದಲ್ಲಿ ಅಂತ ನೋಡೋದಾದರೆ, ಮೊದಲನೇದು ಆಕಿನಾವಾ ಜಪಾನ್ನಲ್ಲಿದೆ, ಎರಡನೇದು ಸಾರ್ಡಿನಿಯಾ ಇಟಾಲಿನಲ್ಲಿದೆ, ನಿಕೋಯಾ ಕೋಸ್ಟಾರಿಕಾನಲ್ಲಿದೆ, ಇಕಾರಿಯಾ ಗ್ರೀಸ್ನಲ್ಲಿದೆ, ಲೋಮಾಲಿಂಡಾ ಕ್ಯಾಲಿಫೋರ್ನಿಯಾ USA ಈ ರೀಜನ್ಗಳಲ್ಲಿ 100 ವರ್ಷದ ಮೇಲೆ ಬದುಕಕ್ಕೆ ಏನು ಕಾರಣ ಅಂತ ರಿಸರ್ಚ್ ಮಾಡಿದಾಗ ಸಿಕ್ಕಿದ್ದು 5 ಪ್ರಮುಖ ಕಾರಣಗಳು. ಮೊದಲನೇದು ಸ್ಟ್ರೆಸ್ ಫ್ರೀ ಲೈಫ್. ಅವರು ಸ್ಟ್ರೆಸ್ನ ಜಾಸ್ತಿ ತಗೊಳ್ಳೋದಿಲ್ಲ, ಜೀವನ ಹೇಗೆ ಬರುತ್ತೋ ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ಎರಡನೇದು ಫಿಸಿಕಲ್ ಆ್ಯಕ್ಟಿವಿಟಿ. ಡೈಲಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾರೆ, ವಾಕಿಂಗೋ ಎಕ್ಸಸೈಸೋ ಏನಾದರೂ ಒಂದು ಮಾಡ್ತಾರೆ, ದೇಹಕ್ಕೆ ಕೆಲಸವನ್ನು ಕೊಡ್ತಾರೆ. ಮೂರನೇದು ಡಯಟ್. ಅವರ ಡಯಟ್ನಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ ತುಂಬ ಇದೆ. ಅಂದರೆ ವೆಜಿಟೇಬಲ್ಸು, ಫ್ರೂಟ್ಸು, ಹರ್ಬ್ಸು, ನಟ್ಸು ಈ ಥರದನ್ನ ಅವರು ತುಂಬ ಸೇವಿಸ್ತಾರೆ. ನಾಲ್ಕನೇದು ಕಮ್ಯುನಿಟಿ ಬಾಂಡಿಂಗ್. ಅವರ ಕಮ್ಯುನಿಟಿನಲ್ಲಿ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಒಬ್ರಿಗೊಬ್ಬರು ಹೊಂದ್ಕೊಂಡು ಸೇರಿಕೊಂಡು ಕೆಲಸವನ್ನು ಮಾಡ್ತಾರೆ. ಅವ್ರ ಮನೆಗೆ ಇವ್ರು ಬರೋದು, ಇವ್ರ ಮನೆಗೆ ಅವ್ರು ಹೋಗೋದು, ಈ ಥರ ಒಟ್ಟಿಗೆ ಸೇರಿಕೊಂಡು ಕೆಲಸವನ್ನು ಮಾಡ್ತಾರೆ. ಐದನೇದು ಪರ್ಪಸ್ ಆಫ್ ಲೈಫ್. ಅವರೆಲ್ಲರೂ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಒಂದು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಯಾರಿಗಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಉದ್ದೇಶ ಅಥವಾ ಗುರಿ, ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ಇಂಟ್ರೆಸ್ಟ್ ಹೊರಟೋಗುತ್ತೆ. ಹಾಗಾಗಿ ಅವರು ಪರ್ಪಸ್ನ ಇಟ್ಕೊಂಡು ಲೈಫ್ನ ನಡೆಸ್ತಾ ಇದ್ದಾರೆ. ಈ 5 ಕಾರಣಗಳಿಂದ ಅಲ್ಲಿ 100 ವರ್ಷದ ಮೇಲೆ ಬದುಕೋದು ತುಂಬ ಸಾಮಾನ್ಯ. ನೀವು ಈ 5 ಕಾರಣಗಳನ್ನು ತಿಳ್ಕೊಂಡಿದ್ದೀರಾ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು 100 ವರ್ಷದ ತನಕ ಆರೋಗ್ಯವಂತರಾಗಿ ಬಾಳಿ. ಥ್ಯಾಂಕ್ ಯು.